ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಹೆಚ್ಚುತ್ತಿರುವ ಕಾರಣ ಅದರ ಪರಿಣಾಮವಾಗಿ ಅತ್ಯಂತ ಹೆಚ್ಚು ಸಮಸ್ಯೆ ಎದುರಿಸುತ್ತಿರುವ ದೇಶವೆಂದರೆ ಯುಕ್ರೇನ್ ಆಗಿದೆ. ಈ ಸಂದರ್ಭಗಳಲ್ಲಿ ಕೆಲವು ನಿರ್ಧಾರಗಳಿಂದ ಯುಕ್ರೇನ್ನ ಸಮಸ್ಯೆ ಮತ್ತಷ್ಟು ಹೆಚ್ಚಾಗಿದೆ. ಅದು ಹೇಗೆಂದು ತಿಳಿಯೋಣ ಬನ್ನಿ. ಕಳೆದ 5 ವರ್ಷಗಳಿಂದ ರಷ್ಯಾ ಹಾಗೂ ಯುಕ್ರೇನ್ ನಡುವೆ ಯುದ್ಧ ನಡೆಯುತ್ತಿದೆ. ಯುಕ್ರೇನ್ಗೆ ಅಮೆರಿಕ ಮತ್ತು ಪಶ್ಚಿಮ ದೇಶಗಳ ಬೆಂಬಲ ಸಿಕ್ಕಿದೆ. ಆದ್ದರಿಂದ ಅಮೆರಿಕ ರಷ್ಯಾದ ಮೇಲೆ ಯುದ್ಧ ನಿಲ್ಲಿಸಲು ನಿರಂತರ ಒತ್ತಡ ಉಂಟು ಮಾಡುತ್ತಿದೆ. ಆದರೆ ಅಮೆರಿಕ ನೇರವಾಗಿ ತಲೆ ಹಾಕದೆ ರಷ್ಯಾದ ಮೇಲೆ ಆರ್ಥಿಕ ನಿರ್ಬಂಧಗಳನ್ನು ವಿಧಿಸುವ ನಿರ್ಧಾರ ತೆಗೆದುಕೊಂಡು ವಿಶೇಷವಾಗಿ ರಷ್ಯಾದ ತೈಲ ಸಂಪತ್ತಿನ ಮೇಲೆ ನಿರ್ಬಂಧ ಹೇರಿತು. ಏಕೆಂದರೆ ರಷ್ಯಾದ ಪ್ರಮುಖ ಆದಾಯದ ಮೂಲ ತೈಲ. ದೇಶಗಳು ರಷ್ಯಾದ ತೈಲ ಖರೀದಿಯನ್ನು ಕಡಿಮೆ ಮಾಡಿದರೆ ರಷ್ಯಾದ ಆದಾಯ ಕಡಿಮೆಯಾಗುತ್ತದೆ ಮತ್ತು ಯುದ್ಧಕ್ಕೆ ಹಣ ಒದಗಿಸಲು ರಷ್ಯಾಕ್ಕೆ ಕಷ್ಟವಾಗುತ್ತದೆ ಎಂದು. ಆರಂಭದಲ್ಲಿ ಕೆಲವು ದೇಶಗಳು ರಷ್ಯಾದಿಂದ ತೈಲ ಖರೀದಿಯನ್ನು ಕಡಿಮೆ ಮಾಡಿದ್ದವು. ಆದರೆ 2024ರಲ್ಲಿ ಅಮೆರಿಕ ಮತ್ತು ಇರಾನ್ನ ನಡುವೆ ಯುದ್ಧ ಆರಂಭವಾದ ನಂತರ ಪರಿಸ್ಥಿತಿ ಬದಲಾಗಿದೆ. ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನು ಬಂದ್ ಮಾಡಲಾಯಿತು. ಇದು ಜಗತ್ತಿನ 20% ತೈಲ ಸರಬರಾಜು ಸಾಗುವ ಪ್ರಮುಖ ಮಾರ್ಗವಾಗಿದೆ. ಈ ಕಾರಣದಿಂದ ಜಾಗತಿಕ ತೈಲ ಸರಬರಾಜಿನಲ್ಲಿ ವ್ಯತ್ಯಾಸವಾಯಿತು ಮತ್ತು ಅನೇಕ ದೇಶಗಳು ಎನರ್ಜಿ ಕ್ರೈಸಿಸ್ ಭೀತಿ ಎದುರಿಸಬೇಕಾಯಿತು. ಇದರಿಂದಾಗಿ ಕೆಲವು ದೇಶಗಳು ಮತ್ತೆ ರಷ್ಯಾದಿಂದ ತೈಲ ಖರೀದಿಸಲು ಪ್ರಾರಂಭಿಸಿದವು. ಪರಿಣಾಮವಾಗಿ ರಷ್ಯಾ ತೈಲ ಮಾರಾಟದಿಂದ $ಬಿಲಿಯನ್ ಗಳಷ್ಟು ಆದಾಯಗಳನ್ನು ಗಳಿಸಿತು. ಈ ಆದಾಯದ ದೊಡ್ಡ ಭಾಗವನ್ನು ರಷ್ಯಾ ತನ್ನ ಮಿಲಿಟರಿ ಮತ್ತು ರಕ್ಷಣಾ ವ್ಯವಸ್ಥೆಗೆ ಬಳಸುತ್ತಿದೆ. ತಜ್ಞರು ಹೇಳುವ ಪ್ರಕಾರ ಜಾಗತಿಕ ರಾಜಕೀಯ ಸಂಘರ್ಷಗಳ ಪರಿಣಾಮ ಯುಕ್ರೇನ್ ಯುದ್ಧದ ಮೇಲೂ ಬೀಳುತ್ತಿದೆ. ಸರಳವಾಗಿ ಹೇಳುವುದಾದರೆ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಉದ್ವಿಗ್ನತೆ ನೇರವಾಗಿ ಯುಕ್ರೇನ್ಗೆ ಸಂಬಂಧಿಸದಿದ್ದರೂ ಪಾರ್ಷಿಯಲ್ ಆಗಿ ರಷ್ಯಾಗೆ ಲಾಭವಾಗುತ್ತಿದೆ. ಇದರಿಂದ ಯುದ್ಧ ಇನ್ನಷ್ಟು ದೀರ್ಘವಾಗಿ ನಡೆಯುವ ಸಾಧ್ಯತೆ ಇದೆ. ನಿಮಗೆ ಏನನಿಸುತ್ತದೆ? ಕಮೆಂಟ್ ಮಾಡಿ.